ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಒನ್ಸ್ ಅಗೈನ್ ನಾನು ನಮ್ಮ ತುಮಕೂರಿನಲ್ಲಿರುವಂಥ ಮಹೇಂದ್ರ ಡೀಲರ್ಶಿಪ್ ಹೊನ್ನಸಿರಿ ಮಹೇಂದ್ರಗೆ ಬಂದಿದ್ದೀನಿ. ಪ್ರೀವಿಯಸ್ ವಿಡಿಯೋ ನೋಡಿದ್ರಿ, ಮಹೇಂದ್ರ XUV3XO MX3 Pro ರಿವ್ಯೂ ಮಾಡಿದೆ. ಆಕ್ಚುಲಿ ಅದ್ರಲ್ಲಿ ಹೇಳಿದ್ದೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಇದು ಅಂತ. ಒನ್ಸ್ ಅಗೈನ್ AX5 ಜೊತೆ ಬಂದಿದ್ದೀನಿ. ಇದು ಕೂಡ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀವೇ ಲಾಸ್ಟಲ್ಲಿ ತಿಳಿಸ್ಬೇಕು ಇದು ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಹೌದಾ ಅಲ್ವಾ ಅಂತ. ಸೊ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾವು ಕನ್ನಡ ಯೂಟ್ಯೂಬರ್ಸ್ ಒಂದು ಬ್ರ್ಯಾಂಡ್ ಕಡೆಯಿಂದ ಏನು ಲಾಂಚಸ್ ಮಾಡ್ತಾರೆ, ಇವೆಂಟ್ಸ್ ಮಾಡ್ತಾರೆ, ಅಲ್ಲಿಗೆ ಹೋಗಿ ಎಲ್ಲರಿಗಿನ್ನ ಬೇಗ ಹಿಂದಿ ಚಾನಲ್ಸ್ ಆಗಿರಲಿ ಅಥವಾ ತೆಲುಗು ಚಾನಲ್ಸ್ ಆಗಿರಲಿ, ಅವ್ರಿಗಿನ್ನ ಮುಂಚೆ ನಾವು ಒಂದು ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ಬೇಕು ಅಂದರೆ ದಯವಿಟ್ಟು ನೀವು ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಬೇಕು. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 3 ವರ್ಷ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ, ಬಟ್ ಸ್ಟಿಲ್ ಇನ್ನೂ 60,000 ಟಚ್ ಮಾಡ್ತಾ ಇದೆ. ಸೊ ನಮ್ಮ ಗಾಡಿ ರಾಕೆಟ್ ಸ್ಪೀಡಲ್ಲಿ ಹೋಗಬೇಕು ಅಂದರೆ ಅದು ನಿಮ್ಮ ಸಪೋರ್ಟಿಂದ ಮಾತ್ರ ಅಂತ ಹೇಳ್ತಾ ಈ ರಿವ್ಯೂನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಕ್ಚುಲಿ ಸಬ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನಲ್ಲಿ ಬರುವಂಥ ಕಾರ್ಗಳ ಲಿಸ್ಟ್ ಏನಿದೆ ಅದರಲ್ಲಿ ಮೇಯ್ನ್ ಆಗಿ ವಿಡ್ತ್ ವೈಸ್ ಆಗಿರ್ಬೋದು, ಫೀಚರ್ಸ್ ವೈಸ್ ಆಗಿರ್ಬೋದು, ಆ್ಯಂಡ್ ಪರ್ಫಾರ್ಮೆನ್ಸ್, ಪವರ್ಫುಲ್ ಇಂಜಿನ್ ವೈಸ್ ನೋಡೋದಾದ್ರೆ ಒಂದು ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು XUV3XO. ಪ್ರೀವಿಯಸ್ ಮಾಡಲ್ ಏನಿತ್ತು 300, ಅದು ಕೂಡ ದಿ ಬೆಸ್ಟ್ ಪವರ್ಫುಲ್ ಇಂಜಿನ್ ಇತ್ತು ಅದರಲ್ಲಿ. ಬಟ್ ಈಗಲೂ ಕೂಡ ಸೇಮ್ ಇಂಜಿನ್ನ ಯೂಸ್ ಮಾಡಿದ್ದಾರೆ. ಸೇಮ್ ಡೀಸೆಲ್ ಇಂಜಿನ್ ಬರುತ್ತೆ, 2 ಪೆಟ್ರೋಲ್ ಇಂಜಿನ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಡಿಸೈನ್ ವೈಸ್ ನೋಡೋದಾದ್ರೆ ಸೈಡಲ್ಲಿ ನಿಮಗೆ ಸ್ವಲ್ಪ ಸಿಮಿಲರ್ ಅನ್ಸಿದ್ರು ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಂತೂ ಕಂಪ್ಲೀಟ್ ಚೇಂಜಸ್ ಇದೆ. ನೋಡೋದಕ್ಕೆ ಟೋಟಲ್ ಆಗಿ ಒಂದು ಸ್ಟೈಲಿ ಫ್ಯಾನ್ಸಿ ಡಿಸೈನ್ ಅಂತ ಹೇಳ್ಬೋದು. ಮೇನ್ ಆಗಿ ಮಹೇಂದ್ರ ಲೋಗೋ ಕ್ರೋಮ್ನಲ್ಲಿ, ಜೊತೆಗೆ ಗ್ರಿಲ್ನಲ್ಲಿ ಕ್ರೋಮ್ ಆಕ್ಸೆಂಟ್ಸ್ನ ಯೂಸ್ ಮಾಡಿದ್ದಾರೆ, ಅದು ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಮೇಲೆ. ಜೊತೆಗೆ ಬ್ಲ್ಯಾಕ್ ಕಲರ್ನಲ್ಲಿ ಬಂಪರ್ನ ನೋಡ್ಬೋದು. ಇನ್ನು ಹೆಡ್ಲೈಟ್ ಸೆಟಪ್ಗೆ ಬರೋದಾದ್ರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಅದು ಕೂಡ ಪ್ರೊಜೆಕ್ಟರ್ಸ್ ಬರುತ್ತೆ, LED ಬರುತ್ತೆ. ಆ್ಯಂಡ್ ಈ ಶೇಪ್ ಏನು ನೋಡ್ತಾ ಇದ್ದೀರಾ, ಇದು ಬಂದು LED DRL. ಅದರಲ್ಲಿ ಟರ್ನ್ ಇಂಡಿಕೇಟರ್ಸ್ ಕೂಡ ಇಂಟಿಗ್ರೇಟ್ ಆಗಿದೆ, ಇದು ಕೂಡ ಒಂದು ಬೆಸ್ಟ್ ಫೀಚರ್. ಬಟ್ ಈ ಗಾಡಿನಲ್ಲಿ ಫಾಗ್ ಲ್ಯಾಂಪ್ ಒಂದು ಬರೋದಿಲ್ಲ, ಇದನ್ನ ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು. ಇನ್ನು ರೈನ್ ಸೆನ್ಸಿಂಗ್ ವೈಪರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ಗೆ ಬರೋದಾದ್ರೆ ಸೆಗ್ಮೆಂಟ್ನಲ್ಲೇ ಒಂದು ಲೆಂತಿಯಸ್ಟ್ ವೀಲ್ ಬೇಸ್ ಅಂದರೆ ಅದು XUV3XO ಇದೆ, 2.6 meters. ಆ್ಯಂಡ್ ಲೆಂತ್ 4 meter ಅಂಡರಲ್ಲೇ ಬರುತ್ತೆ. ಆ್ಯಂಡ್ ಇದು ಒಂದು SUV ಸೆಗ್ಮೆಂಟ್ನಲ್ಲಿ ಬರುವಂಥ ಗಾಡಿ ಆಗಿರೋದ್ರಿಂದ ಫುಲ್ ಬಾಡಿ ಕ್ಲಾಡಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ವಿಡ್ತ್ ಕೂಡ ಜಾಸ್ತಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಅಡಿ ಇದೆ ಕ್ಲಾಡಿಂಗ್. ಇನ್ನು AX5 ಇಂದ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಸ್ಟಾರ್ಟ್ ಆಗುತ್ತೆ. ಮಹೇಂದ್ರ ಲೋಗೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಆಗಿ ಬೇಸಿಂದ ಟಾಪ್ ವೇರಿಯಂಟ್ವರೆಗೂ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಓವರ್ವ್ಯೂಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಆಟೋ ಫೋಲ್ಡ್ ಫಂಕ್ಷನ್ ಇದೆ. ಜೊತೆಗೆ ಇದರಲ್ಲಿ ಇರುವಂಥ ಮಿರರ್ನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತು ಟರ್ನ್ ಇಂಡಿಕೇಟರ್ಸ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಇಂಡಿಕೇಟರ್ಸ್ ಏನಿದೆ ಬೇಸಿಂದ ಟಾಪ್ ವೇರಿಯಂಟ್ವರೆಗೂ ಓವರ್ವ್ಯೂಮ್ನಲ್ಲೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ಮಿರರ್ನು ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬಹುದು ಅಕ್ರಾಸ್ ಆಲ್ ದಿ ವೇರಿಯಂಟ್ಸ್. ಇದು ಕೂಡ ಬೆಸ್ಟ್ ಆಫ್ ದಿ ಬೆಸ್ಟ್ ಫೀಚರ್ ಕೊಟ್ಟಿದ್ದಾರೆ ಮಹೇಂದ್ರ ಕಡೆಯಿಂದ. ಇನ್ನು ಈ ಗಾಡಿನಲ್ಲಿ ನಿಮಗೆ ಬ್ಲ್ಯಾಕ್ ಔಟ್ A, B ಮತ್ತು C ಪಿಲ್ಲರ್ ಸಿಗುತ್ತೆ. ಜೊತೆಗೆ ರೂಫ್ ರೈಲ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಸನ್ ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈವನ್ ಡೋರ್ನಲ್ಲೂ ಕೂಡ ಕ್ಲಾಡಿಂಗ್ಸ್ ಕೊಟ್ಟಿದ್ದಾರೆ. ಸೊ ಈ ಡೋರ್ ಬೀಡಿಂಗ್ಸ್ ಅಂತ ಏನು ಹೇಳ್ತೀವಿ ಅದನ್ನ ತುಂಬಾ ತಿಕ್ಕಾಗಿ ಮತ್ತೆ ತುಂಬಾ ವೈಡ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು XUV3XO 42 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಡ್ ಬಂದು ಲೆಫ್ಟ್ ಸೈಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈಗ ಡೈರೆಕ್ಟ್ ಆಗಿ ರೇರ್ ಪ್ರೊಫೈಲ್ಗೆ ಹೋಗೋಣ. ಆಕ್ಚುಲಿ XUV3XO ರೇರ್ ಪ್ರೊಫೈಲ್ ಏನಿದೆ ತುಂಬಾ ಯುನೀಕ್ ಆಗಿದೆ. ಆಕ್ಚುಲಿ ಇಲ್ಲಿವರೆಗೂ ಗಾಡಿಗಳು ಏನು ಬಂತು ಆ ಗಾಡಿಗಳಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಸಿಮಿಲರ್ ಇದೆ ಅಂತ ಅನ್ಸೋದಿಲ್ಲ. ಕಂಪ್ಲೀಟ್ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು. ಸೊ ಈ ಇನ್ಫಿನಿಟಿ ಟೈಲ್ ಲ್ಯಾಂಪ್ ತುಂಬ ಚೆನ್ನಾಗಿದೆ. ಅದು ಕೂಡ C ಶೇಪ್ನಲ್ಲಿ ಸ್ಪ್ಲಿಟ್ ಟೈಪ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಟರ್ನ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ ನೋಡಿ. ಸೊ ಈವನ್ ಇದು ಟೈಲ್ ಲ್ಯಾಂಪ್ ಆಗಿ ವರ್ಕ್ ಆಗುತ್ತೆ, ಜೊತೆಗೆ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಚಿಕ್ಕದಾಗಿರುವಂಥ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಸ್ಪ್ಯಾಟ್ಸ್ ಇದೆ, ಆ್ಯಂಡ್ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಟಿಕ್ ಟೈಪ್ ಆಂಟನಾ ಇದೆ. ಇನ್ನು ಈ ವೇರಿಯಂಟಿಂದ AX5 ಇಂದ ರೇರ್ ಡಿಫಾಗರ್, ವಾಷರ್ ಮತ್ತು ವೈಪರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ಈ ಗಾಡಿನಲ್ಲಿ ಸ್ಟ್ಯಾಂಡರ್ಡ್ ಆಗಿ 3XO 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಜೊತೆಗೆ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು AX5 ರಿವರ್ಸ್ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ಲೇಸ್ ಮಾಡಿರೋದು ನೋಡ್ಬೋದು. ಜೊತೆಗೆ ಸಿಲ್ವರ್ ಕಲರ್ ಸ್ಕಿಪ್ ಪ್ಲೇಟ್ ಇದೆ. XUV3XO 364 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಪ್ರೀವಿಯಸ್ ರಿವ್ಯೂ ನೋಡಿದರೆ MX3 Pro ರಿವ್ಯೂ ನೋಡಿದರೆ ನಾನು ತೋರಿಸಿದ್ದೆ. ಆಲ್ಮೋಸ್ಟ್ ದೊಡ್ಡದಾಗಿರುವಂಥ 2 ಟ್ರಾಲಿ ಬ್ಯಾಗ್ಸ್ ಮತ್ತು ಚಿಕ್ಕದಾಗಿರುವಂಥ 2 ಬ್ಯಾಗ್ನ ಅಕಾಮಿಡೇಟ್ ಮಾಡ್ಬೋದು. ಅದ್ರ ಜೊತೆ ಇದರಲ್ಲಿ ಯಾವುದೇ ವೇರಿಯಂಟ್ನಲ್ಲಿ ನಿಮಗೆ ಪಾರ್ಸಲ್ ಶೆಲ್ಫ್ ಬರೋದಿಲ್ಲ, ಅದನ್ನ ಆಕ್ಸೆಸರಿಯಾಗಿ ತಗೋಬಹುದು. ಆ್ಯಂಡ್ ಜೊತೆಗೆ 2 ಹುಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ 2 ಸೈಡ್ನಲ್ಲಿ. ಇನ್ನು ಸ್ಪೇರ್ ವೀಲ್ನ ಪ್ಲೇಸ್ಮೆಂಟ್ ನೋಡೋದಾದ್ರೆ ಈ ಟ್ರೇ ಕೆಳಗೆ ಕೊಟ್ಟಿದ್ದಾರೆ. 16 ಇಂಚ್ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಟೈರ್ ಸೈಜ್ ಏನಿದೆ ನಾರ್ಮಲ್ ವೀಲ್ ಸೈಜ್ ಅದೇ ಸೈಜ್ನಲ್ಲಿದೆ. ಜೊತೆಗೆ ಟೂಲ್ಸ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ.
ಇನ್ನು ಎಮರ್ಜೆನ್ಸಿ ಎಕ್ಸಿಟಿಗೆ ಅಂತ ಒಂದು ಲಿವರ್ ಕೂಡ ಇದೆ ಇಲ್ಲಿ. ಸೊ ಎಮರ್ಜೆನ್ಸಿ ಟೈಮ್ನಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು, ಎಲ್ಲ ಡೋರ್ಸು ಜಾಮ್ ಆಯ್ತು ಅಂದರೆ ಇರುವಂಥ ಈ ಕ್ಯಾಪ್ ಓಪನ್ ಮಾಡಿ ಒಳಗೆ ಲಿವರ್ ಇದೆ, ಅದನ್ನು ಪುಲ್ ಮಾಡಿದ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ. ಡೋರ್ ಇಂಟೀರಿಯರ್ ಆಸ್ ಯೂಶುವಲ್ ಲೈಟ್ ಮತ್ತೆ ಡಾರ್ಕ್ ಥೀಮ್ ನಲ್ಲಿ ಇದೆ. ಬಟ್ ಒಂದು ಚೇಂಜಸ್ ಏನಂದ್ರೆ ಪ್ರೀಮಿಯಂ ಕ್ರೋಮ್ ಕಲರ್ ಅಥವಾ ಸಿಲ್ವರ್ ಕಲರ್ ಅಂತ ಹೇಳ್ಬೋದು. ಅದರಲ್ಲಿ ಡೋರ್ ಹ್ಯಾಂಡಲ್ ಲಾಕ್ ಕೊಟ್ಟಿದ್ದಾರೆ, ಜೊತೆಗೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಆರ್ಮ್ ಪ್ಯಾಡಿಗೆ. ಅಂಡ್ ಇಲ್ಯುಮಿನೇಟೆಡ್ 4 ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಮ್ಯಾಪ್ ಪಾಕೆಟ್ ಮತ್ತೆ ಜೊತೆಗೆ ಬಾಟಲ್ ಹೋಲ್ಡರ್ ಇದೆ. ಅಂಡ್ ರೇರ್ 2 ಡೋರ್ಸ್ ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಕೊಟ್ಟಿದ್ದಾರೆ. ಈಗ ಡೈರೆಕ್ಟ್ ಆಗಿ ಒಳಗೆ ಕೂರೋಣ. ಸೊ ಇಂಟೀರಿಯರ್ ವೈಸ್ ತುಂಬಾ ಚೆನ್ನಾಗಿದೆ, ಲಕ್ಸುರಿ ಫೀಲ್ ಕೊಡುತ್ತೆ. ಒಂದು ಪ್ರೀಮಿಯಂ ಕಾರ್ ನಲ್ಲಿ ಕೂತಿದೀವಿ, ಟ್ರಾವೆಲ್ ಮಾಡ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಇನ್ನ ರಿಕ್ಲೈನ್ ಹೇಗಿದೆ? ಓಕೆ, ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಹೆಡ್ ರೂಮ್ ಸಫಿಷಿಯೆಂಟ್, ನೀ ರೂಮ್ ಆಗಿರಲಿ ಲೆಗ್ ರೂಮ್ ಆಗಿರಲಿ ತುಂಬಾ ಸಫಿಷಿಯೆಂಟ್ ಈ ಗಾಡಿಗೆ ಬೇಕಿರುವಂತ. ಅದು ಕೂಡ ಲಾಂಗೆಸ್ಟ್ ವೀಲ್ ಬೇಸ್ ಇರೋದ್ರಿಂದ ಕಂಫರ್ಟ್ ಜಾಸ್ತಿ ಇರುತ್ತೆ. ಇನ್ನು ರೇರ್ ಸೀಟ್ ನಲ್ಲಿ ಐಸೋಫಿಕ್ ಚೈಲ್ಡ್ ಸೀಟ್ ಮೋಡ್ಸ್ ಬರುತ್ತೆ. ಮತ್ತೆ ಹಿಂದೆ ಕೂರುವಂತವ್ರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಅದರಲ್ಲಿ ಲೋಡ್ ಲಿಮಿಟರ್ಸ್ ಮತ್ತೆ ಪ್ರಿಟೆನ್ಷನರ್ಸ್ ಇದೆ. ಅಂಡ್ ಈ ವೇರಿಯಂಟ್ ಇಂದ AX5 ಇಂದ ಒಂದು ಎಕ್ಸ್ಟ್ರಾ ಹೆಡ್ ರೆಸ್ಟ್ ಸೆಂಟರ್ ಅಲ್ಲಿ ಆಡ್ ಆಗುತ್ತೆ. ನಾರ್ಮಲ್ ಆಗಿ ಬೇಸ್ ಇಂದ ಟಾಪ್ ವೇರಿಯಂಟ್ ವರೆಗೂ 2 ಹೆಡ್ ರೆಸ್ಟ್ ಇದೇ ಇರುತ್ತೆ, ಅದು ಕೂಡ ಹೈಟ್ ಅಡ್ಜಸ್ಟಬಲ್ ಇರುತ್ತೆ. ಇನ್ನು AX5 ಇಂದ 3ನೇ ಹೆಡ್ ರೆಸ್ಟ್ ಕೂಡ ಆಡ್ ಆಗುತ್ತೆ, ಅದು ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಜೊತೆಗೆ ಆರ್ಮ್ ರೆಸ್ಟ್ ಇದೆ ಅಂಡ್ 2 ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ 2 ಸೈಡ್ ನಲ್ಲಿ ಇದೆ, ಕೋಟ್ ಹುಕ್ ಇದೆ, ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಿಂದೆ ಕೂರುವಂತವ್ರಿಗೆ ಚಿಲ್ ಆಗ್ಲಿ ಅಂತ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ, C-ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಇದೆ. ಸೊ ಇಷ್ಟು ಹಿಂದೆ ಕೂರುವಂತ ಪ್ಯಾಸೆಂಜರ್ಸ್ಗೆ ಕೊಟ್ಟಿರುವಂತ ಫೀಚರ್ಸ್, ಕಂಫರ್ಟ್ಗೆ ಕೊಟ್ಟಿರುವಂತ, ಕನ್ವೀನಿಯನ್ಸ್ಗೆ ಕೊಟ್ಟಿರುವಂತ ಫೀಚರ್ಸ್. ಸೊ ಈಗ ಡೈರೆಕ್ಟ್ ಆಗಿ ನಮ್ಮ ಸೀಟ್ಗೆ ಹೋಗೋಣ, ಫೇವ್ರೆಟ್ ಸೀಟ್ ಬನ್ನಿ. ಇನ್ನು ಮಹೇಂದ್ರ XUV 3XO AX5 ವೇರಿಯಂಟ್ ನಲ್ಲಿ ಸೊ ಫ್ಲಿಪ್ ಕೀನೇ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಪ್ಯಾಸಿವ್ ಕೀಲೆಸ್ ಎಂಟ್ರಿ ಇದೆ, ಸ್ಟಿಲ್ ಒಂದು ಫ್ಲಿಪ್ ಕೀ ಇದೆ. ಇನ್ನು ಕೀನಲ್ಲಿ ಆಸ್ ಯೂಶುವಲ್ ಮಹೇಂದ್ರ ಲೋಗೋ ಅಂಡ್ ಲಾಕ್, ಟೈಲ್ ಗೇಟ್ ರಿಲೀಸರ್, ಜೊತೆಗೆ ಅನ್ಲಾಕ್ ಬಟನ್ ಇದೆ. ಅಂಡ್ ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಕೀ ಜೇಬಲ್ ಇದ್ರೆ ಸಾಕು, ಈ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ, ಜೊತೆಗೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಎಮರ್ಜೆನ್ಸಿ ಟೈಮ್ ನಲ್ಲಿ ಕೀ ಯೂಸ್ ಮಾಡಿ ನೀವು ಗಾಡಿ ಒಳಗೆ ಎಂಟರ್ ಆಗಬಹುದು. ಡ್ರೈವರ್ ಡೋರ್ ಇಂಟೀರಿಯರ್ ನೋಡೋದಾದ್ರೆ ಬ್ಲಾಕ್ ಮತ್ತೆ ಲೈಟ್ ಕಲರ್ ಥೀಮ್ ಯೂಸ್ ಮಾಡಿದ್ದಾರೆ. ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಇದೆ, ಜೊತೆಗೆ ಸಾಫ್ಟ್ ಟಚ್ ಲೆದರ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನ ಪ್ರೀಮಿಯಂ ಕ್ರೋಮ್ ನಲ್ಲಿ ಡೋರ್ ಹ್ಯಾಂಡಲ್ ಲಾಕ್ ಇದೆ. ಇನ್ನ ಆಲ್ 4 ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಇನ್ನ ಇಲ್ಲಿ ಆಟೋ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಿದು ಅಂದ್ರೆ ಇದನ್ನ ಒಂದ್ಸಲ ಟಚ್ ಮಾಡಿ ಬಿಟ್ರೆ ವಿಂಡೋ ಆಟೋಮೆಟಿಕ್ ಡೌನ್ ಆಗುತ್ತೆ, ಇನ್ನೊಂದ್ಸಲ ಪ್ರೆಸ್ ಮಾಡಿ ಬಿಟ್ರೆ ಆಟೋಮೆಟಿಕ್ ಅಪ್ ಆಗುತ್ತೆ, ಕೈ ಏನಾದ್ರು ಅಡ್ಡ ಇಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ. ಇದನ್ನ ಆಂಟಿ ಪಿಂಚ್ ಫಂಕ್ಷನ್ ಅಂತಾರೆ. ಇನ್ನು ORVM ನ ಕಂಟ್ರೋಲರ್ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿನಲ್ಲಿ 6 ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅದರಲ್ಲಿ 4 ಸ್ಪೀಕರ್ ಇಂದ 4 ಡೋರ್ಸ್ ನಲ್ಲಿ ಇದೆ. ಅಂಡ್ 2 ಟ್ವಿಟರ್ ಬಂದು ಫ್ರಂಟ್ 2 ಡೋರ್ ನಲ್ಲಿ ಇದೆ. AX5 ನಲ್ಲಿ 6-ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ. ಅಂಡ್ ಡ್ರೈವರ್ ಸೀಟ್ ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಸೈಡ್ ಸಪೋರ್ಟ್ ಮಾತ್ರ ತುಂಬಾ ಚಿಕ್ಕ ಕೊಟ್ಟಿದ್ದಾರೆ. ಕರ್ವಲ್ಲಿ ಎಷ್ಟೇ ಗಾಡಿನ ಎಳ್ದಾಡಿದ್ರು ಅಲ್ಲಾಡಲ್ಲ ಬಾಡಿ, ಅಷ್ಟು ಚೆನ್ನಾಗಿ ಕಂಫರ್ಟ್ ಇದೆ. ಅಂಡ್ ಹೈಟ್ ಅಡ್ಜಸ್ಟ್ ಮಾಡೋ ಆಪ್ಷನ್ ಕೂಡ ಇದೆ 6-ವೇ ನಲ್ಲಿ. AX5 ವೇರಿಯಂಟ್ ನಲ್ಲಿ ಪ್ಯಾಸಿವ್ ಕೀಲೆಸ್ ಎಂಟ್ರಿ ಇದೆ. ಸೊ ಪುಶ್ ಸ್ಟಾರ್ಟ್ ಬಟನ್ ಬಂದು ಲೆಫ್ಟ್ ಸೈಡ್ ನಲ್ಲಿ ಕೊಟ್ಟಿದ್ದಾರೆ. ಇಗ್ನಿಷನ್ ಆನ್ ಮಾಡಿದ್ರೆ ಸೊ ಇಲ್ಲಿ ನೋಡಬಹುದು HD ಕ್ಲಸ್ಟರ್ ನ ಕೊಟ್ಟಿದ್ದಾರೆ, ಅದು ಕೂಡ 10 ಇಂಚ್ ಇದೆ. ಗ್ರಾಫಿಕ್ಸ್ ಮಾತ್ರ ತುಂಬಾ ಕೂಲ್ ಆಗಿದೆ. ಅಂಡ್ ಇವನ್ 10 ಇಂಚ್ HD ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇನ್ನು ಸ್ಟೀರಿಂಗ್ ವೀಲ್ ನೋಡಬಹುದು, ಲೆದರ್ ರ್ಯಾಪ್ ಇದೆ. ಅಂಡ್ ಇದರಲ್ಲಿರುವಂತಹ ಡಾಟೆಡ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಅಂಡ್ ರೈಟ್ ಸೈಡ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತೆ ಕ್ಲಸ್ಟರ್ ನ ಕಂಟ್ರೋಲ್ಸ್ ಇದೆ. ಇನ್ನು MX3 Pro ನಲ್ಲಿ ಬಟನ್ಸ್ ಇಲ್ಲಿ ಕೊಟ್ಟಿದ್ರು ಕ್ಲಸ್ಟರ್ ಕಂಟ್ರೋಲ್ ಮಾಡೋದಕ್ಕೆ, ಅದನ್ನ ಇಲ್ಲೇ ಕೊಟ್ಟಿದ್ದಾರೆ. AX5 ನಲ್ಲಿ ತುಂಬಾ ಕನ್ವೀನಿಯಂಟ್. ಅಂಡ್ ಲೆಫ್ಟ್ ಸೈಡ್ ನಲ್ಲಿ ಇನ್ಫೋಟೈನ್ಮೆಂಟ್ ಮತ್ತೆ ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಇನ್ನು ಸ್ಟೇರಿಂಗ್ ವೀಲ್ ನ ಅಡ್ಜಸ್ಟ್ಮೆಂಟ್ ನೋಡೋದಾದ್ರೆ ಟಿಲ್ಟ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಸ್ಟೇರಿಂಗ್ ವೀಲ್ ನ ಬ್ಯಾಕ್ ಸೈಡ್ ಅಲ್ಲಿ ಹೆಡ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ ಟಾಗಲ್ ಸ್ವಿಚ್, ಹೆಡ್ ಲ್ಯಾಂಪ್ ಆಟೋ ಫಂಕ್ಷನ್ ಇದೆ. ಅಂಡ್ ಲೆಫ್ಟ್ ಸೈಡ್ ನಲ್ಲಿ ವೈಪರ್ ಟಾಗಲ್ ಸ್ವಿಚ್ ಇದೆ. ಈವನ್ ವೈಪರ್ಗೂ ಕೂಡ ಆಟೋಮೆಟಿಕ್ ಫಂಕ್ಷನ್ ಇದೆ, ಅಂದ್ರೆ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ರೈಟ್ ಸೈಡ್ ನಲ್ಲಿ ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಇದು ಹೆಡ್ ಲ್ಯಾಂಪ್ ನ ಲೆವೆಲ್ ಅಡ್ಜಸ್ಟರ್. ಇನ್ನ ಈ ಸಿಸ್ಟಮ್ ಏನಿದೆ HD ಸಿಸ್ಟಮ್, ಇದರಲ್ಲಿ ಅಲೆಕ್ಸಾ ಇನ್ಬಿಲ್ಟ್ ಬರುತ್ತೆ. ಸೊ ನೋಡೋಣ ಅಲೆಕ್ಸಾ ಏನ್ ವರ್ಕ್ ಮಾಡುತ್ತೆ ಅಂತ. ವಾಯ್ಸ್ ಕಮೆಂಟ್ ಇಲ್ಲಿದೆ. ಹಾಯ್ ಅಲೆಕ್ಸಾ. ಮೇ ಬಿ ಅಲೆಕ್ಸಾ ಸೈನ್ ಇನ್ ಆಗ್ಬೇಕಂತೆ, ಸೈನ್ ಇನ್ ಆದ್ರೇನೆ ಬರೋದು, ಸೈನ್ ಇನ್ ಆಗಿಲ್ಲ ಅಂದ್ರೆ ಬರಲ್ಲ. ಅಲೆಕ್ಸಾಗೆ ಸನ್ ರೂಫ್ ಓಪನ್ ಮಾಡು ಅಂತ ಹೇಳಿದ್ರು ಓಪನ್ ಮಾಡುತ್ತೆ. ಅಂಡ್ ಇವನ್ ಗಾಡಿದು ಆವರೇಜ್ ಏನಿದೆ ಅಂತ ಕೇಳಿದ್ರು ಹೇಳುತ್ತೆ. ಅಷ್ಟೆಲ್ಲ ಫಂಕ್ಷನ್ ಇರುತ್ತೆ. ಇನ್ನು ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಬರುತ್ತೆ. ಇನ್ನು ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ನೋಡೋಣ. ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಡೈನಮಿಕ್ ಗೈಡ್ವೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ವ್ಯೂ ಕೂಡ ಚೇಂಜ್ ಮಾಡ್ಕೋಬಹುದು, ಅಂದ್ರೆ ಡೈನಮಿಕ್ ಗೈಡ್ವೇಸ್ ಬೇಕೋ ಬೇಡೋ ಆನ್ ಆಫ್ ಮಾಡ್ಬೋದು. ಸೊ ಓಕೆ, ಇವನ್ ಸ್ಕ್ರೀನ್ ಶಾಟ್ ತಗೊಳ್ಳೋ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ಬಿಟ್ಟಿದ್ದಾರೆ ಈಗ ಇದರಲ್ಲಿ. ಇನ್ನು ಇಲ್ಲಿ ಕೆಲವು ಬಟನ್ಸ್ ಇದೆ. ಏನೆಲ್ಲ ಇದೆ ಅಂದ್ರೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆಫ್ ಮಾಡೋದಕ್ಕೆ ಆಪ್ಷನ್ ಇದೆ. ಮತ್ತೆ ಇದು ಬಂದು ರೇರ್ ಡಿಫಾಗರ್ ಆನ್ ಮಾಡೋದಕ್ಕೆ ಬಟನ್. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಏನಿತ್ತು ಇಲ್ಲಿ ಕೊಟ್ಟಿದ್ರು MX3 Pro ನಲ್ಲಿ, ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅದನ್ನು ಕೂಡ ಆನ್ ಆಫ್ ಮಾಡೋದಕ್ಕೆ ಆಪ್ಷನ್ ಇದೆ. ಇನ್ನು ಸ್ಟೀರಿಂಗ್ ವೀಲ್ ನ ಮೋಡ್ಸ್ ಏನಿತ್ತು, ಇದರಲ್ಲಿ ನಾರ್ಮಲ್ ಮೋಡ್,
ಸ್ಪೋರ್ಟ್ ಮೋಡ್ ಮತ್ತು ಕಂಫರ್ಟ್ ಮೋಡ್ ಇದೆ. ಸೊ ಅದಕ್ಕೆ ಬಟನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅದಕ್ಕೆ ಸಪರೇಟ್ ಸ್ಕ್ರೀನ್ ಇದೆ. ಇದು ರೈಟ್ ಸೈಡ್ ನ ಟೆಂಪರೇಚರ್ ಕಂಟ್ರೋಲರ್ ಮತ್ತೆ ಇದು ಲೆಫ್ಟ್ ಸೈಡ್ ನ ಟೆಂಪರೇಚರ್ ಕಂಟ್ರೋಲರ್. ಇನ್ನು AC ಯೂನಿಟ್ಗೆ ಬೇಕಿರುವಂತಹ ಪ್ರತಿಯೊಂದು ಬಟನ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು USB ಪೋರ್ಟ್ ಇದೆ. ಸೊ ಇದಕ್ಕೆ ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಬೋದು, ಅಥವಾ ಮೊಬೈಲ್ ಕೂಡ ಚಾರ್ಜ್ ಹಾಕ್ಬೋದು, ಅಥವಾ ಆಂಡ್ರಾಯ್ಡ್ ಆಟೋ ಆಗಿರಲಿ, ಆಪಲ್ ಕಾರ್ಪ್ಲೇ ವೈರ್ಡ್ ಯೂಸ್ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಬೋದು. ಇನ್ನು ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ. ನಿಮ್ಮ ಐಫೋನ್ ಏನಾದರೂ ಇದ್ರೆ ಇಲ್ಲಿ ಇಟ್ಟು ನೀವು ಚಾರ್ಜ್ ಮಾಡ್ಬೋದು. ಜೊತೆಗೆ ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ಇಲ್ಲಿ 2 ಕಪ್ ಹೋಲ್ಡರ್ಸ್, ಹ್ಯಾಂಡ್ ಬ್ರೇಕ್ ಅಂಡ್ ಲೆದರ್ ಯೂಸ್ ಮಾಡಿರುವಂತಹ ಆರ್ಮ್ರೆಸ್ಟ್ ಇದೆ. ಅದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಗ್ಲೋ ಬಾಕ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿಂದ ನೋಡಿದ್ರೆ ಆಕ್ಚುಲಿ ಒಂದು ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯಂಟ್ ಅಂತ ಅನ್ಸುತ್ತೆ, ಬಟ್ ಡೆಪ್ತ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಡೆಪ್ತ್ ಇದೆ ಅಂತ, ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಮೊಬೈಲ್ ಏನಾದ್ರು ಇಡೋದಕ್ಕೆ ಸ್ಪೇಸ್, ಎಕ್ಸ್ಟ್ರಾ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕೋ ಪ್ಯಾಸೆಂಜರ್ಸ್ಗೆ ಕೊಲಾಪ್ಸಿಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ 2 ಸೀಟ್ ಬೆಲ್ಟ್ ನ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಅದನ್ನು ಬಿಟ್ಟರೆ ಕೋ ಪ್ಯಾಸೆಂಜರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ವಿತ್ ಲೈಟ್. ಅಂಡ್ ಡ್ರೈವರ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ಇಲ್ಲ, ವ್ಯಾನಿಟಿ ಮಿರರ್ ಕೊಟ್ಟಿಲ್ಲ. ಇಲ್ಲಿ ಒಂದು ಮೈಕ್ ಕೊಟ್ಟಿದ್ದಾರೆ, ಒಂದು ಸನ್ಗ್ಲಾಸ್ ಹೋಲ್ಡರ್ ಇದೆ. ಜೊತೆಗೆ ಒಂದು ಕ್ಯಾಬಿನ್ ಲ್ಯಾಂಪ್, ಸನ್ ರೂಫ್ ಓಪನ್ ಮಾಡೋದಕ್ಕೆ ಇಲ್ಲಿ ಬಟನ್ ಕೊಟ್ಟಿದೆ. ಇದರಲ್ಲಿ ಒಂದು ಸನ್ ರೂಫ್ ಕೂಡ ಪ್ರೊವೈಡ್ ಮಾಡಿದೆ. ಅಲೆಕ್ಸಾ ಇದ್ರೆ ಅಲೆಕ್ಸಾಗೆ ಹೇಳ್ಬಿಟ್ಟು ಸನ್ ರೂಫ್ ಓಪನ್ ಮಾಡ್ಬೋದು. ಅಂಡ್ ಮ್ಯಾನ್ಯುಯಲಿ ಡಿಮ್ಮಿಂಗ್ IRM ಕೊಟ್ಟಿದ್ದಾರೆ, ಅಂದ್ರೆ ಮ್ಯಾನ್ಯುಯಲ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು XUV 3XO AX5 ನ ಫೀಚರ್ಸ್, ಇಂಟೀರಿಯರ್ ಫೀಚರ್ಸ್ ಮತ್ತೆ ಎಕ್ಸ್ಟೀರಿಯರ್ ಫೀಚರ್ಸ್. ಸೊ ಇದರಲ್ಲಿ ಯಾವ್ದೆಲ್ಲ ಇಂಜಿನ್ ಆಪ್ಷನ್ ಬರುತ್ತೆ, ಮೇನ್ ಆಗಿ MX3 Pro ನಲ್ಲಿ ಹೇಳಿದೆ ಇಂಜಿನ್ ಆಪ್ಷನ್ 3 ಇಂಜಿನ್ ಆಪ್ಷನ್ ಬರುತ್ತೆ, 2 ಪೆಟ್ರೋಲ್ ಮತ್ತೆ 1 ಡೀಸೆಲ್ ಆಪ್ಷನ್. ಅದರಲ್ಲಿ ಪೆಟ್ರೋಲ್ ಇಂಜಿನ್ ಬಂದು ಈ ಗಾಡಿ ಏನ್ ರಿವ್ಯೂ ಮಾಡ್ತಾ ಇದೀವಿ MPFI ಅಂತ, ಅಂದ್ರೆ ಎಂ ಸ್ಟಾಲಿನ್ ಟರ್ಬೋ ಚಾರ್ಜ್ ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ ಅಂತ. ಇದರ ಪವರ್ ಬಂದು 110 BHP ಇದೆ, ಟಾರ್ಕ್ ಬಂದು 200 ನ್ಯೂಟನ್ ಮೀಟರ್ ಇದೆ. ಇನ್ನು ಎರಡನೇ ಪೆಟ್ರೋಲ್ ಇಂಜಿನ್ ಬಂದು ಎಂ ಸ್ಟಾಲಿನ್ ಟರ್ಬೋ ಚಾರ್ಜ್ ಇಂಟರ್ ಕೂಲ್ಡ್ ಗ್ಯಾಸೋಲಿನ್ ಡೈರೆಕ್ಟ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ ಅಂತ. ಸೊ ಇದರ ಪವರ್ ಬಂದು 130 BHP ಇದೆ ಅಂಡ್ ಟಾರ್ಕ್ ಬಂದು 230 ನ್ಯೂಟನ್ ಮೀಟರ್ ಇದೆ. ಈ ಸೆಗ್ಮೆಂಟ್ ನಲ್ಲಿ ಯಾವ ಗಾಡಿನೂ ಈ ಪವರ್ ಮತ್ತೆ ಈ ಟಾರ್ಕ್ ನ ಅದು ಪೆಟ್ರೋಲ್ ಇಂಜಿನ್ ಅಲ್ಲಿ ಬೀಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನ ಮೈಲೇಜ್ ಏನಿದೆ ಅಂತ ನೋಡೋದಾದ್ರೆ, ಸೊ ಫಸ್ಟ್ನೇದು ಏನ್ ಹೇಳಿದೆ MPFI ಇಂಜಿನ್, ಅದಕ್ಕೆ ಬಂದು 18 km/ಲೀಟರ್ ಅಷ್ಟಿದೆ. ಅಂಡ್ ಎರಡನೇದಾಗಿ TGDI ಇಂಜಿನ್ ಏನಿದೆ ಅದಕ್ಕೆ 20 km/ಲೀಟರ್ ಅಷ್ಟು ಮೈಲೇಜ್ ಅನ್ನ ಕ್ಲೈಮ್ ಮಾಡ್ತಾರೆ. ಮೂರನೇದಾಗಿ CRDE ಡೀಸೆಲ್ ಇಂಜಿನ್, ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಬರುತ್ತೆ. ಅದರಲ್ಲಿ 117 BHP ಪವರ್ ಇದೆ ಅಂಡ್ 300 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದು ಕೂಡ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಇನ್ನ ಮೈಲೇಜ್ ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ 20.6 km/ಲೀಟರ್ ಅಷ್ಟು ಮೈಲೇಜ್ ಅನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ ಮಹೇಂದ್ರದವರು. ಈ ಗಾಡಿ ಏನ್ ನಾನು ರಿವ್ಯೂ ಮಾಡ್ತಾ ಇದೀನಿ, ಇದರ ಆನ್ ರೋಡ್ ಪ್ರೈಸ್ ಆಲ್ಮೋಸ್ಟ್ 13.5 lakh ಅರೌಂಡ್ ಬರುತ್ತೆ. ಇದು ಡಿಪೆಂಡ್ಸ್ ನೀವು ತಗೊಳ್ಳೋ ಇನ್ಶೂರೆನ್ಸ್ ಆಕ್ಸೆಸರೀಸ್ ಮೇಲೆ. ಆಕ್ಚುಲಿ ನಾನೇನು ಈಗ ಪ್ರೈಸ್ ಹೇಳ್ತಾ ಇದೀನಿ ಅದು ಲಾಂಚ್ ಆದಾಗ ಇದ್ದಂತ ಪ್ರೈಸ್, ಇದು ಮುಂದೆ ಇನ್ ಫ್ಯೂಚರ್ ಚೇಂಜ್ ಆಗುತ್ತೆ. ಅಂಡ್ ನೀವೇನಾದ್ರೂ XUV 3XO ನ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ MX3 Pro ನ ನೋಡಬಹುದು. ಅದ್ರ ಜೊತೆ AX5 ಕೂಡ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಸೊ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಲೋಡ್ ಮಾಡಿದರೆ, ಒಂದು ಫಾಗ್ ಲ್ಯಾಂಪ್ ಬಿಟ್ಟು ಅದನ್ನ ನೀವು ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು. ಇನ್ನು XUV 3XO AX5 ನಲ್ಲಿ ಬರುವಂತ ಸೇಫ್ಟಿ ಫೀಚರ್ಸ್ ಏನು ಅಂತ ನೋಡೋದಾದ್ರೆ, ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಚೈಲ್ಡ್ ಸೇಫ್ಟಿ ಲಾಕ್, ಜೊತೆಗೆ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್, IRVM ಏನಿದೆ ಡಿಮ್ಮಿಂಗ್ IRVM ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಅದನ್ನು ಕೊಟ್ಟಿದ್ದಾರೆ. ರೇರ್ ಸೀಟ್ 3 ಹೆಡ್ ರೆಸ್ಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಮತ್ತೆ ಸೀಟ್ ಬೆಲ್ಟ್ ನ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಅದ್ರ ಜೊತೆ ಈ ಗಾಡಿನಲ್ಲಿ ರಿವರ್ಸ್ ಕ್ಯಾಮ್ರಾ ಆಡ್ ಆಗಿದೆ, ಮತ್ತೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೊಡ್ತಾ ಇದ್ದಾರೆ, ರೈನ್ ಸೆನ್ಸಿಂಗ್ ವೈಪರ್ಸ್ ಇದೆ, ರೇರ್ ವಿಂಡ್ ಗೆ ವಾಷರ್ ವೈಪರ್ ಡಿಫಾಗರ್ ಕೊಟ್ಟಿದ್ದಾರೆ, ಅಂಡ್ ರಿವರ್ಸ್ ಕ್ಯಾಮ್ರಾ ಆಡ್ ಆಗಿದೆ. ಜೊತೆಗೆ ಸ್ಟ್ಯಾಂಡರ್ಡ್ ಆಗಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಇಷ್ಟು AX5 ನ ಫೀಚರ್ಸ್ ಬಗ್ಗೆ ಮತ್ತೆ ಗಾಡಿ ಡೀಟೇಲ್ಸ್. ಸೊ ನೀವೇನಾದ್ರೂ 3XO ನ ನೋಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಅಥವಾ XUV 700 ಆಗಿರ್ಬೋದು, ಅಥವಾ ಬಿಗ್ ಡ್ಯಾಡಿ ಆಫ್ SUVs ನ ನೋಡಬೇಕು ಅಂತ ಇದ್ರೆ ಹೊನ್ನಾ ಸಿರಿ ಮಹೇಂದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೀವು ಅವ್ರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ರು ಅವ್ರನ್ನ ಕೇಳ್ಬೋದು, ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.